ಹೆಲೋ ಸೂಪರ್ ಸ್ಟಾರ್ ಸ್ಮಾರ್ಟ್ ಲೈಫ್ ಕನ್ನಡ ಪೀಪಲ್ಗೆ ಸ್ವಾಗತ. ಇತ್ತೀಚೆಗೆ ನಮ್ಮ ಮನೆಗಳ ಸುತ್ತಮುತ್ತ ಚಿರತೆಗಳು ಕಾಣಿಸ್ಕೊತಿರೋದು ಜಾಸ್ತಿ ಆಗ್ತಿದೆ ಅಲ್ವಾ? ಕೇಳಿದಾಗ ಸ್ವಲ್ಪ ಭಯ ಆಗ್ಬೋದು, ಆದ್ರೆ ನಾವು ಇದನ್ನ ಭಯದಿಂದಲ್ಲ, ಬದಲಿಗೆ ತಿಳುವಳಿಕೆಯಿಂದ ನೋಡ್ಬೇಕು. ಸೊ ಇವತ್ತು ಮನುಷ್ಯರು ಮತ್ತು ಚಿರತೆಗಳು ಒಟ್ಟಿಗೆ ಸೇಫ್ ಆಗಿ ಬದುಕೋದ್ ಹೇಗೆ ಅನ್ನೋದ್ರ ಬಗ್ಗೆ ಮಾತಾಡೋಣ. ನೋಡಿ, ಈ ಚಿತ್ರವನ್ನ ಇದು ಇವತ್ತಿನ ಪರಿಸ್ಥಿತಿಯನ್ನ ಪಕ್ಕಾ ಹೇಳುತ್ತೆ. ಕಾಡುಗಳು ಕಡಿಮೆ ಆಗ್ತಿದ್ದಂತೆ ಊರುಗಳು ಬೆಳೆದ್ವು. ಹಾಗಾಗಿ ಚಿರತೆ ಮತ್ತು ನಮ್ಮ ವಾಸಸ್ಥಾನಗಳು ಒಂದ್ರೊಳಗೊಂದು ಸೇರ್ಕೊಂಡಿವೆ. ಈಗ ಈ ತರಹದ ದೃಶ್ಯಗಳು ತುಂಬಾನೇ ಕಾಮನ್ ಆಗ್ಬಿಟ್ಟಿವೆ. ಇದು ಒಂಥರ ಹೊಸ ರಿಯಾಲಿಟಿ. ಒಂದು ಪ್ರಾಜೆಕ್ಟ್ ರಿಪೋರ್ಟಲ್ಲಿ ಸಿಕ್ಕಿದ ಈ ಮಾತು ಎಷ್ಟು ಪವರ್ಫುಲ್ ಆಗಿದೆ ನೋಡಿ. ಅಂದ್ರೆ ನಾವು ಕತೆಯ ಒಂದು ಬದಿಯನ್ನಷ್ಟೇ ನೋಡಿದ್ರೆ ಸಾಲದು, ಎರಡು ಕಡೆಯ ವಾಸ್ತವವನ್ನ ಅರ್ಥ ಮಾಡ್ಕೊಳ್ಬೇಕು. ಅಂದ್ರೆ ಇಲ್ಲಿ ಯಾರು ಹೀರೋ ಯಾರು ವಿಲನ್ ಅಲ್ಲ, ಇದು ಯಾವುದೋ ಸಿನಿಮಾದ ಕಥೆ ಅಲ್ಲ, ನಮ್ಮ ಅಸಲಿ ಗುರಿ ಜಗಳ ಮಾಡೋದಲ್ಲ, ಬದಲಿಗೆ ಇಬ್ರೂ ಸೇಫ್ ಆಗಿ ಇರುವಂಥ ಒಂದು ದಾರಿಯನ್ನ ಕಂಡುಹಿಡಿಯೋದು. ಓಕೆ, ಈಗ 10 ಪ್ರಮುಖ ಟಿಪ್ಸ್ಗಳನ್ನ ನೋಡೋಣ. ಟಿಪ್ ನಂಬರ್ 1, ನಿಮ್ಮ ಮನೆಯಲ್ಲಿ ದನಕರುಗಳು ಕೋಳಿಗಳಿದ್ರೆ ಅವುಗಳ ಕೊಟ್ಟಿಗೆ ಅಥವಾ ಗೂಡನ್ನ ಭದ್ರವಾಗಿ ಮುಚ್ಚಿ, ಯಾಕಂದ್ರೆ ಚಿರತೆಗಳಿಗೆ ಅವು ಸುಲಭವಾದ ಬೇಟೆ. ಟಿಪ್ ನಂಬರ್ 2, ರಾತ್ರಿ ಹೊತ್ತು ಅನಿವಾರ್ಯವಾಗಿ ಹೊರಗೆ ಮಲಗಲೇಬೇಕಾದ್ರೆ ಖಂಡಿತ ಸೊಳ್ಳೆ ಪರ್ದೆಯನ್ನ ಬಳಸಿ, ಅದು ಒಂದು ಸಣ್ಣ ತಡೆಗೋಡೆಯ ತರ ಕೆಲಸ ಮಾಡುತ್ತೆ. ಟಿಪ್ ನಂಬರ್ 3, ರಾತ್ರಿ ಹೊತ್ತು ಹೊರಗೆ ನಡಿಬೇಕಾದ್ರೆ ಕೈಯಲ್ಲಿ ಟಾರ್ಚ್ ಇರ್ಲಿ, ಮತ್ತೆ ಸ್ವಲ್ಪ ಸದ್ದು ಮಾಡ್ತಾ ನಡೆಯಿರಿ. ಇದರಿಂದ ಚಿರತೆಗಳಿಗೆ ನಿಮ್ಮ ಬರುವಿಕೆಯ ಬಗ್ಗೆ ಮುನ್ಸೂಚನೆ ಸಿಗುತ್ತೆ. ಈಗ ಟಿಪ್ ನಂಬರ್ 4, ಒಗ್ಗಟ್ಟಿನಲ್ಲಿ ಬಲವಿದೆ ಅನ್ನೋ ಹಾಗೆ ಮಕ್ಕಳು ಶಾಲೆಗೆ ಹೋಗುವಾಗ ಬರುವಾಗ ಒಂಟಿಯಾಗಿ ಓಡಾಡಬಾರ್ದು, ಗುಂಪಾಗಿ ಹೋಗಿ ಬರಬೇಕು. ಇದು ತುಂಬಾನೇ ಮುಖ್ಯ. ಇನ್ನು ಟಿಪ್ ನಂಬರ್ 5, ಇದೊಂದು ಮೈಂಡ್ಸೆಟ್ ಬಗ್ಗೆ. ಅಂದ್ರೆ ಕಾಣಿಸುವ ಎಲ್ಲಾ ಚಿರತೆಗಳು ಅಪಾಯಕಾರಿ ಅಂತ ಅಂದುಕೋಬೇಡಿ. ಸಾಮಾನ್ಯವಾಗಿ ಅವು ಮನುಷ್ಯರಿಂದ ದೂರ ಇರುವುದಕ್ಕೆ ಇಷ್ಟಪಡ್ತವೆ. ಸರಿ, ಏನೆಲ್ಲ ಮಾಡ್ಬೇಕು ಅಂತ ನೋಡಿದ್ವಿ, ಆದ್ರೆ ಏನ್ ಮಾಡಬಾರ್ದು ಅನ್ನೋದನ್ನ ತಿಳ್ಕೊಳ್ಳೋದು ಅದಕ್ಕಿಂತ ಹೆಚ್ಚು ಮುಖ್ಯ. ಈಗ ನಾವು ಯಾವತ್ತೂ ಮಾಡಬಾರ್ದ ಕೆಲವು ತಪ್ಪುಗಳ ಬಗ್ಗೆ ನೋಡೋಣ. ಟಿಪ್ ನಂಬರ್ 6, ನಿಮ್ಮ ಮನೆ ಸುತ್ತ ಕಸ ಚೆಲ್ಲಬೇಡಿ, ಯಾಕಂದ್ರೆ ಕಸ ಬೀದಿನಾಯಿಗಳನ್ನ ಆಕರ್ಷಿಸುತ್ತೆ. ಆ ಬೀದಿನಾಯಿಗಳು ಚಿರತೆಗಳ ಮುಖ್ಯ ಆಹಾರಗಳಲ್ಲಿ ಒಂದು. ಟಿಪ್ ನಂಬರ್ 7, ಒಂದು ವೇಳೆ ಚಿರತೆ ಕಣ್ಣಿಗೆ ಬಿದ್ರೆ ದಯವಿಟ್ಟು ಅದನ್ನ ಹೆದರಿಸೋಕೆ ಕಲ್ಲು ಹೊಡೆಯೋಕೆ ಹೋಗ್ಬೇಡಿ, ಯಾಕಂದ್ರೆ ಭಯಗೊಂಡಾಗ ಅದು ನಮ್ಮ ಮೇಲೆ ದಾಳಿ ಮಾಡೋ ಸಾಧ್ಯತೆ ಇರುತ್ತೆ. ಟಿಪ್ ನಂಬರ್ 8, ಹೊರಗೆ ನಡೆಯುವಾಗ ಹೆಡ್ಫೋನ್ ಹಾಕೊಂಡು ಮೈ ಮರಿಬೇಡಿ, ನಮ್ಮ ಸುತ್ತಮುತ್ತ ಏನಾಗ್ತಿದೆ ಅನ್ನೋ ಎಚ್ಚರ ಇರಲಿ. ಮತ್ತು ಟಿಪ್ ನಂಬರ್ 9, ಸಂಜೆ ಕತ್ಲಾದ್ಮೇಲೆ ಚಿಕ್ಕ ಮಕ್ಕಳನ್ನ ಒಂಟಿಯಾಗಿ ಹೊರಗೆ ಆಟ ಆಡೋಕೆ ಬಿಡ್ಲೇಬೇಡಿ. ಮತ್ತು ಕೊನೆಯದಾಗಿ ಟಿಪ್ ನಂಬರ್ 10, ಇದು ನಿಮ್ಮಲ್ಲಿ ಕೆಲವರಿಗೆ ಆಶ್ಚರ್ಯ ಅನ್ನಿಸಬಹುದು. ಚಿರತೆಯನ್ನ ಹಿಡಿದು ಎಲ್ಲೋ ದೂರದ ಕಾಡಿಗೆ ಬಿಟ್ಟು ಬರೋದು ಸಮಸ್ಯೆಗೆ ಪರಿಹಾರ ಅಲ್ಲ. ಯಾಕಂದ್ರೆ ಚಿರತೆಗಳು ತಮ್ಮ ಜಾಗವನ್ನ ಮರೆಯಲ್ಲ. ಅವುಗಳಿಗೆ ಒಂಥರ ಬಿಲ್ಟ್-ಇನ್ GPS ಇದ್ದ ಹಾಗೆ 100 ಕಿಲೋಮೀಟರ್ ದೂರದಿಂದಲೂ ತಮ್ಮ ಹಳೆ ಜಾಗಕ್ಕೆ ವಾಪಸ್ ಬಂದ್ಬಿಡ್ತವೆ. ಸೊ ಸ್ಥಳೀಯವಾಗಿಯೇ ಸಮಸ್ಯೆಯನ್ನ ಬಗೆಹರಿಸ್ಕೊಳ್ಬೇಕು. ಇಲ್ಲಿ ನೋಡಿ, ನಿಜವಾದ ಬದಲಾವಣೆ ಶುರುವಾಗೋದೇ ಇಲ್ಲಿಂದ, ಅಂದ್ರೆ ಶಿಕ್ಷಣ ಮತ್ತು ಜಾಗೃತಿಯಿಂದ. ಅರಣ್ಯ ಇಲಾಖೆಯವರು ಮತ್ತು ಊರಿನ ಜನ ಒಟ್ಟಿಗೆ ಸೇರಿ ಮಾತಾಡಿದಾಗ, ಕಲ್ತ್ಕೊಂಡಾಗ ಒಂದು ಒಳ್ಳೆ ಪರಿಹಾರ ಸಿಗತ್ತೆ. ಈ ಒಬ್ಬ ವಿದ್ಯಾರ್ಥಿಯ ರಾಯಭಾರಿಯ ಮಾತನ್ನ ಕೇಳಿ ಎಷ್ಟು ಅದ್ಭುತವಾಗಿದೆ ಅಲ್ವಾ? ತಮ್ಮ ಊರಿನ ಸಮಸ್ಯೆಗೆ ತಾವೇ ಪರಿಹಾರದ ಭಾಗವಾಗಿದ್ದೇವೆ ಅನ್ನೋ ಹೆಮ್ಮೆ ಅವರ ಮಾತಲ್ಲೇ ಕಾಣಿಸುತ್ತೆ. ಯುವಕರು ಈ ತರಹದ ಕೆಲಸಗಳಲ್ಲಿ ಭಾಗವಹಿಸೋದು ನಮ್ಮ ಭವಿಷ್ಯಕ್ಕೆ ತುಂಬಾನೇ ಒಳ್ಳೆಯದು. ಕೊನೆಗೆ ಇದೆಲ್ಲದರ ಫಲಿತಾಂಶ ಏನು? ಯಶಸ್ವಿ ಸಹಬಾಳ್ವೆ ಅನ್ನೋದು ಸಮುದಾಯದ ಪ್ರತಿಯೊಬ್ಬರ ಭಾಗವಹಿಸುವಿಕೆ ಮತ್ತು ಜವಾಬ್ದಾರಿಯ ಮೇಲೆ ನಿಂತಿದೆ. ಇದು ಎಲ್ಲರೂ ಸೇರಿ ನಿಭಾಯಿಸಬೇಕಾದ ಜವಾಬ್ದಾರಿ. ಆಗ ಮಾತ್ರ ಎಲ್ಲರಿಗೂ ಸುರಕ್ಷಿತವಾದ ಒಂದು ಭವಿಷ್ಯವನ್ನ ಕಟ್ಟೋಕೆ ಸಾಧ್ಯ. ಈ ವಿಶ್ಲೇಷಣೆ ನಿಮ್ಗಿಷ್ಟ ಆಗಿದ್ರೆ ದಯವಿಟ್ಟು ಲೈಕ್ ಬಟನ್ ಒತ್ತಿ ನಿಮ್ಮ ಸ್ನೇಹಿತರ ಜೊತೆ ಶೇರ್ ಮಾಡಿ. ಹಾಗೆ ನೀವಿನ್ನೂ ನಮ್ಮ ಸ್ಮಾರ್ಟ್ ಲೈಫ್ ಫಾರ್ ಕನ್ನಡ ಪೀಪಲ್ ಚಾನೆಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದ್ರೆ ದಯವಿಟ್ಟು ಈಗ್ಲೇ ಸಬ್ಸ್ಕ್ರೈಬ್ ಆಗಿ. ಈ ವಿಷಯದ ಬಗ್ಗೆ ನಿಮ್ಮ ಅನಿಸಿಕೆಗಳೇನು? ಬೇರೆ ಏನಾದ್ರೂ ಟಿಪ್ಸ್ ಇದ್ರೆ ಕೆಳಗಡೆ ಕಾಮೆಂಟ್ ಮಾಡಿ ತಿಳಿಸಿ. ಸರಿ, ಹಾಗಾದ್ರೆ ಟಾಟಾ.